खड़ी रहे बीच में ಹಾ ಅಕ್ಕ ಹಾಯ್ ಹೇಳ್ರಿ ಒಂದ್ಸತಿ ವಿಶ್ ಮಾಡ್ರಿ ವಿಶ್ ಮಾಡ್ರಿ ಆ ಥರ ऐसे करते ಆ वीडियो है ना। एक मिनट ऐसा इस करो ऐसा करो एक मिनट मैं बोलती हूँ 1 2 3 स्टार्ट। अरे ಇಂಡಿಪೆಂಡೆನ್ಸ್ ಡೇ ಆಯ್ತಂತ ನಮ್ಮ ಸ್ಕೂಲಲ್ಲಿ ಡ್ಯಾನ್ಸ್ ಇಟ್ಟಿದ್ದೆ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಇವತ್ತು ನಾನು ಕಟ್ಟಿದ್ದೆ ಇಂಡಿಪೆಂಡೆನ್ಸ್ वो साइड में है ना, बच्चे लोग खड़े हैं ना, बहुत लोग बीच में बोले लंबी खड़ी रहे बीच में। ಹಾ ಅಕ್ಕ ಹಾಯ್ ಹೇಳ್ರಿ ಒಂದ್ಸತಿ ವಿಶ್ ಮಾಡ್ರಿ ವಿಶ್ ಮಾಡ್ರಿ ಆ ಥರ ऐसे करते ಆ वीडियो है ना। एक मिनट ऐसा इस करो ऐसा करो एक मिनट मैं बोलती हूँ 1 2 3 स्टार्ट। अरे ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ, ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನೋಡಿರಿ ಬಿಸಿಬೇಳೆ ಬ್ರೇಕ್ಫಾಸ್ಟ್ ಮಿಲೆಟ್ಸ್ ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಇಲ್ಲಿ ಎಲ್ಲ ಪರ್ಫೆಕ್ಟ್ ಆಗುತ್ತೆ. ಇಲ್ಲಿ ನಮ್ಮ ಮನೆಯವರು ಊಟ ಮಾಡ್ತಾರೆ, ಟಿಫಿನ್ ಮಾಡ್ತಾಯಿದ್ದಾರೆ. ಪೂಜೆ ಎಲ್ಲ ಆಗಿತ್ತು. ಕೃಷ್ಣ ಜನ್ಮಾಷ್ಟಮಿಗೆ ಸ್ಕೂಲಲ್ಲಿ ಹೂ ಕಟ್ಟೋಕ್ಕೆ ಟಾಸ್ಕ್ ಕೊಟ್ಟಿದ್ದಾರಂತೆ. ಇವಾಗ ಮನೆಯಲ್ಲಿ ಹೂ ಕಟ್ಟೋ ಕಾರ್ಯಕ್ರಮ ನಡೀತೈತೆ. ನನ್ನ ಮಗಳು ಹೂ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ನೋಡಿ. ನೋಡ್ರಿ ವಿಧಾನ ಕರೆಕ್ಟಾಗಿ ಆ ಥರನೇ ತಗೋ. ಈ ಹೂ ಹಂಗೆ ಎಳ್ಕೊ. ಸ್ಥಳದ ಪ್ರಕರಣದಲ್ಲಿ ಸೌಜನ್ಯದು ಏನು ಕೊಲೆ ಆಗಿದೆ ಅಂತ 12 ವರ್ಷದ ಕೇಸ್ ಅದು ಒಳಗೆ ತಗೋ ದಾರ ಅದು. ನೀ ಹಿಂಗೆ ಹಾಕೋತಲ್ಲ. ಇನ್ನೊಂದ್ಸರ್ತಿ ತಗೋಬೇಕದು. ಸ್ವಾತಂತ್ರ್ಯ ಸೇನಾನಿ ಮಹಾತ್ಮ ಗಾಂಧಿ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು. 2 ಸರ್ತಿ ಅವಳೆ ಕಟ್ಟಿದ್ದು. ನಾಳೆಗೆ ಸ್ಕೂಲಲ್ಲಿ ಹೂ ಕಟ್ತಾಳೆ. ಹಲೋ ಅರ್ಶಿನ ಕುಂಕುಮಕ್ಕೆ ಫ್ರೆಂಡು ಕರೆದಿದ್ದು ತಪ್ಪನಾಕೆ ಬಾಗಿನಕ್ಕೆ ಹೋಗಿ ಬಂದೆ. ಪನ್ನೀರ್ ರೆಡಿ ಮಾಡ್ಕೊಂಡಿದ್ದು, ಚಪಾತಿ ಪನ್ನೀರ್ ನೋಡ್ರಿ. ಅಡುಗೆ ಮಾಡಿ ಗಸಗಸೆ ಈರುಳ್ಳಿ ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಗೋಡಂಬಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಗೋಡಂಬಿ ಬಿಸಿನೀರಲ್ಲೂ ನೆನೆಸ್ಕೊತಾರೆ. ಆಯಿತು, ಹುರ್ಕೋತಾರೆ ನೋಡ್ರಿ. ಗೋಡಂಬಿ, ಈರುಳ್ಳಿ, ಗಸಗಸೆ, ಟೊಮಾಟ 3 ಹುರ್ಕೋತಾ ಇದ್ದೀನಿ. ಆಯಿತು, ಹಾಗೆ ಬೆಳ್ಳುಳ್ಳಿ ನೋಡಿ. ಚಪಾತಿ ಹಸಿಟ್ಟು ಕಲಸಿಟ್ಟಿದ್ದೀನಿ. ಚಪಾತಿ ಪನ್ನೀರ್ ಗ್ರೇವಿ, ಸ್ವಲ್ಪ ರೈಸ್ ಇಲ್ಲಿ ಹುರ್ಕೊಂಡು ತಣ್ಣಗಾಗೋಕೆ ಬಿಟ್ಟಿದ್ದೀನಿ. ನೋಡಿರಿ, ರವೆ ಇಟ್ಕೋತಾ ಇದ್ದೀನಿ ಸ್ಟವ್ ಮೇಲೆ. ರುಬ್ಕೊಂಡಿದ್ದಾಯಿತು, ಹುರ್ಕೊಂಡಿದ್ದೀವಲ್ಲ ಟೊಮಾಟ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಅಷ್ಟೆಲ್ಲ. ನೋಡಿ, ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ತವಕ್ಕೆ. ಸ್ವಲ್ಪ ಕಸೂರಿ ಮೆಂತಿ, ಓಂ ಕಾಳು ಅಂತೆ, ಸೋಂಪು, ಲವಂಗ, ಮತ್ತು ಸ್ವಲ್ಪ ಕೇಸರಿ ದಳ, ಒಂದೇ ಒಂದು ಏಲಕ್ಕಿ, ಲವಂಗ ನೋಡಿ ರುಬ್ಕೊಂಡಿರೋದು. ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ.
ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ತಕ್ಷಣ ಹಾಗೆ ಧನಿಯಾ ಪುಡಿ, ಗರಂ ಮಸಾಲ, ಖಾರ ಪುಡಿ ಹಾಕೊಂಡು ಫ್ರೈ ಆಗೋಕ್ಕೆ ಬಿಡಬೇಕು. ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಆಯಿತು. ಪನ್ನೀರ್ ಮಸಾಲದು ಪುಡಿನೂ ಬರುತ್ತೆ, ಅದು ಹಾಕ್ಕೋಬೋದು. ಇವಾಗ ಖಾರ ಪುಡಿ ಹಾಕೋತಾ ಇದ್ದೀನಿ, ಸ್ವಲ್ಪ ನೋಡ್ಕೊಂಡೆ ಹಾಕ್ತೀನಿ, ನಾನು ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಇವಾಗ ಎಲ್ಲ ಇದು ಸ್ಲೋದ್ರಲ್ಲಿ ಇಟ್ಕೊಂಡು ಸ್ಟವ್ ಉರಿ ಫ್ರೈ ಮಾಡ್ಬೇಕು, ಮಿಕ್ಸ್ ಮಾಡ್ಬೇಕು. ಮಸಾಲೆ ಎಲ್ಲ ಹುರಿದು ಹಸಿ ವಾಸನೆ ಹೋದ್ಮೇಲೆ ಇದು ಹುರ್ಕೊಂಡಿದ್ದು ಪನ್ನೀರ್ ಇರುತ್ತಲ್ಲ ಅದು ಮಿಕ್ಸ್ ಮಾಡ್ತೀವಿ. ಸ್ವಲ್ಪ ಅರಿಶಿನ ಹಾಕ್ಕೊತೀವಿ. ನೋಡ್ರಿ ಅರಿಶಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗ್ರೇವಿ ಇದು ರುಬ್ಕೊಂಡಿದ್ರಲ್ಲಿ ಇದಿರೋದೆ ನೋಡ್ರಿ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ಇದೆ ಜಾರಲ್ಲೇ ರುಬ್ಕೊಂಡಿದ್ವಿ, ಸ್ವಲ್ಪ ಅದರಲ್ಲೇ ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ. ಇದು ಒಂದು ಕುದಿ ಬರಬೇಕು. ಕುದಿ ಬಂದಮೇಲೆ ಪನ್ನೀರ್ ಹಾಕ್ಬೇಕು. ಸ್ವಲ್ಪ ಕ್ಯಾಪ್ ಮುಚ್ಕೋಬೇಕು, ಎಣ್ಣೆ ಬಿಟ್ಕೋಗುತ್ತೆ, ಕುದಿಯುತ್ತೆ. ಅವಾಗ ಎಣ್ಣೆ ಬಿಟ್ಟಾದ್ಮೇಲೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಆಮೇಲೆ ಲಾಸ್ಟಲ್ಲಿ ಪನ್ನೀರ್ ಹಾಕೋಕ್ಕೆ ಏನಾಯ್ತು ನೋಡ್ರಿ. ಕುದೀತೈತೆ ನೋಡ್ರಿ, ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿತ್ತೆ. ದೊಡ್ಡ ಸ್ಟ್ಯಾಂಡು ಇತ್ತಂದರೆ ಕ್ಲಿಯರಾಗಿ ಕಾಣುತ್ತೆ. ಇದು ಚಿಕ್ಕ ಸ್ಟ್ಯಾಂಡು ಮೊಬೈಲ್ದು, ಅದರಿಂದ ಸ್ವಲ್ಪ ಎತ್ತಿ ತೋರ್ಸೋದಾಗ್ತೈತೆ. ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ಪನ್ನೀರ್ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಮುಚ್ಚಿಬಿಟ್ರೆ ಪನ್ನೀರ್ ರೆಡಿ. ಚಪಾತಿ ಜೊತೆ ಸಖತ್ ಕಾಂಬಿನೇಷನ್. ತಂದೂರಿ ರೊಟ್ಟಿ, ನಾನ್ ರೊಟ್ಟಿ ಯಾವುದಕ್ಕಾದ್ರು ಓಕೆ. ದೋಸೆ ಮತ್ತು ರುಮಾಲ್ ರೊಟ್ಟಿ ಅಂತಾರಲ್ಲ ಅದಕ್ಕೆಲ್ಲ ಓಕೆ. ನೋಡಿರಿ, ಸ್ವಲ್ಪ ಮುಚ್ಕೊಂಡಿದ್ದೀನಿ, ಕ್ಯಾಪ್ ಮುಚ್ಚಿದ್ದೀನಿ. ಆಮೇಲೆ ಒಂದೇ ಒಂದು ಕುದಿ ಆದಮೇಲೆ ಆಫ್ ಮಾಡ್ಕೊತೀನಿ. ನೋಡೋಣ ಇವಾಗ ನೋಡಿರಿ, ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ. ಚೆನ್ನಾಗಿ ಇದು ಫ್ರೈ ಆಗಿತ್ತೆ. ಗ್ರೇವಿ ಎಣ್ಣೆ ಬಿಡ್ತು ಅಂದರೆ ಪಲ್ಯ ಸೂಪರ್ ಟೇಸ್ಟ್ ಆದಂಗಿರುತ್ತೆ. ನೋಡಿರಿ, ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ ನಾನು. ನೋಡಿರಿ, ಇವಾಗ ಸರ್ವ್ ಮಾಡೋಣ ಚಪಾತಿ ಜೊತೆ. ನೋಡಿರಿ, ಚಪಾತಿ ಚಪಾತಿ ಜೊತೆ ಪನ್ನೀರ್ ಚಪಾತಿ ರೆಡಿ.